Psychology, Kruba Gopal. K. Ravi. S. T. Radhaswamy. Agriculture, Banu Prakash KG. Science Science, Gundappa J. Kadli. K. Madhusudan Nair. Veterinary Medicine, Muralidhara A. Veterinary Technology, Sumana Rao. Poultry Science, Umesh. Dairy Microbiology, Prabha R. Aquaculture, Manmantra Patek. Fish Processing Technology, Raju TV. Ratna Kumar K. ಈಗ ಸ್ನಾತಕೋತ್ತರ ನಿರ್ದೇಶಕರು ವಿವಿಧ ವಿಷಯಗಳಲ್ಲಿ ಮಾಸ್ಟರ್ ಪದವಿ ಪಡೆಯಲು ಸಮಕ್ಷಮದಲ್ಲಿ ಹಾಜರಿರುವ ಮತ್ತು ಗೈರು ಹಾಜರಿಯಲ್ಲಿರುವ ಅಭ್ಯರ್ಥಿಗಳನ್ನು ಕುಲಾಧಿಪತಿಗಳಿಗೆ ಸಾದರಪಡಿಸಿದರು. I have the honor to present to you candidates who have been examined and found qualified for master's degree in agriculture, horticulture, agriculture extension, agriculture economics, agriculture methodology, food nutrition, agriculture, biotechnology, veterinary science, baby science, and fishery science will gain a several merits to which a day they will get admitted. Candidates taking the degree in person will lead to stand forward. ಮಾಸ್ಟರ್ ಪದವಿಗಳನ್ನು ಸಮಕ್ಷಮದಲ್ಲಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಂತು ಕುಲಾಧಿಪತಿಗಳಿಗೆ ಗೌರವಿಸಿ ನಿಲ್ಲಬೇಕಾಗಿ ಸೂಚಿಸುತ್ತಿದ್ದೇವೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಾಧಿಪತಿಯಾಗಿ ನನ್ನಲ್ಲಿ ನಿಹಿತವಾಗಿರುವ ಅಧಿಕಾರದನ್ವಯ ನಿಮಗೆ ಹಾಗೂ ಗೈರ್ಹಾಜರಿಯಲ್ಲಿ ಪದವಿಯನ್ನು ಪಡೆಯುವ ಅಭ್ಯರ್ಥಿಗಳಿಗೆ ಕೃಷಿ ತೋಟಗಾರಿಕೆ, ಕೃಷಿ ವಿಸ್ತರಣೆ, ಕೃಷಿ ಅರ್ಥಶಾಸ್ತ್ರ, ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ, ಆಹಾರಗಳು ಮತ್ತು ಪೌಷ್ಟಿಕತೆ, ರೇಷ್ಮೆ ವ್ಯವಸಾಯ, ಜೀವತಂತ್ರಜ್ಞಾನ, ಪಶುವೈದ್ಯಕೀಯ ವಿಜ್ಞಾನ, ಹೈನು ವಿಜ್ಞಾನ ಹಾಗೂ ಮೀನುಗಾರಿಕೆ ವಿಜ್ಞಾನ ಇವುಗಳಲ್ಲಿ ಮಾಸ್ಟರ್ ಪದವಿಗಳನ್ನು ಪ್ರದಾನ ಮಾಡುತ್ತೇನೆ. ಎಲ್ಲ ಅಭ್ಯರ್ಥಿಗಳು ಕುಲಾಧಿಪತಿಗಳಿಗೆ ಪ್ರತಿಬಂಧಿಸಿ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳಬೇಕು. ಈಗ ಕೃಷಿ ಫ್ಯಾಕಲ್ಟಿಯ ಅಧ್ಯಯನ ಮಂಡಳಿಯ ಅಧ್ಯಕ್ಷರು ವಿವಿಧ ವಿಷಯಗಳಲ್ಲಿ ಪದವಿ ಪಡೆಯಲಿರುವ ಅಭ್ಯರ್ಥಿಗಳನ್ನು ಕುಲಾಧಿಪತಿಗಳಿಗೆ ಹಾಜರುಪಡಿಸಿದರು. ಮಾನ್ಯರೇ, ನಾನು ನಮಗೆ ಕೃಷಿ, ತೋಟಗಾರಿಕೆ, ಕೃಷಿ ಮಾರಾಟ ಮತ್ತು ಸಹಕಾರ, ರೇಷ್ಮೆ ಕೃಷಿ ಮತ್ತು ಅರಣ್ಯಶಾಸ್ತ್ರ ಇವುಗಳಲ್ಲಿ ಬ್ಯಾಚುಲರ್ ಪದವಿಗಳನ್ನು ಪಡೆಯಲು ಹಾಗಾಗಿ ತಾವು ಪರೀಕ್ಷಿಸಿ ನಿರ್ಧರಿಸಲಾಗಿರುವ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ ನಮೂದಿಸಿರುವಂತೆ ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತಿದ್ದೇನೆ. ಇವರಿಗೆ ಈ ಪದವಿಗಳನ್ನು ಪ್ರದಾನ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಈ ಪದವಿಗಳನ್ನು ಸಮಕ್ಷಮದಲ್ಲಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ದಯವಿಟ್ಟು ಎದ್ದು ನಿಲ್ಲುವುದು. ವಿವಿಧ ಕೃಷಿ ವಿಷಯಗಳಲ್ಲಿ ಬ್ಯಾಚುಲರ್ ಪದವಿ ನೇರವಾಗಿರುವ ಅಧಿಕಾರದನ್ವಯ ನಮಗೆ ಹಾಗೂ ಗೈರ್ಹಾಜರಿಯಲ್ಲಿ ಪದವಿಯನ್ನು ಪಡೆಯುವ ಅಭ್ಯರ್ಥಿಗಳಿಗೆ ಕೃಷಿ
ತೋಟಗಾರಿಕೆ, ಕೃಷಿ ಮಾರುಕಟ್ಟೆ ಮತ್ತು ಸಹಕಾರ, ರೇಷ್ಮೆ ಕೃಷಿ ಹಾಗೂ ಅರಣ್ಯಶಾಸ್ತ್ರ ಇವುಗಳಲ್ಲಿ ಬ್ಯಾಚುಲರ್ ಪದವಿಗಳನ್ನು ಪ್ರದಾನ ಮಾಡುತ್ತೇನೆ. ಎಲ್ಲ ಅಭ್ಯರ್ಥಿಗಳು ಕುಲಾಧಿಪತಿಗಳಿಗೆ ಪ್ರತಿಬಂಧಿಸಿ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳಿ. Degree in veterinary science and animal husbandry, fishery science and dairy technology, whose names are set out in the list, to which I pray they may be admitted. Candidates taking these degrees in person will please stand forward. ಪಶುವೈದ್ಯಕೀಯ ವಿಜ್ಞಾನ ಮತ್ತು ಹೈನುತಾಂತ್ರಿಕತೆ ವಿಷಯಗಳಲ್ಲಿ ಬ್ಯಾಚುಲರ್ ಪದವಿಗಳನ್ನು ಸಮಕ್ಷಮದಲ್ಲಿ ತೆಗೆದುಕೊಳ್ಳುವ ಅಭ್ಯರ್ಥಿಗಳೆಲ್ಲ ಎದ್ದು ನಿಂತು ಕುಲಾಧಿಪತಿಗಳಿಗೆ ಗೌರವಿಸಬೇಕು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಯಾಗಿ ನನ್ನಲ್ಲಿ ನೇಮಕರಾಗಿರುವ ಅಧಿಕಾರದನ್ವಯ ನಿಮಗೆ ಹಾಗೂ ಗೈರುಹಾಜರಿಯಲ್ಲಿ ಪದವಿ ಪಡೆಯುವ ಅಭ್ಯರ್ಥಿಗಳಿಗೆ ಪಶುವೈದ್ಯಕೀಯ ವಿಜ್ಞಾನ ಮತ್ತು ಪಶು ಸಂಗೋಷ್ಣೆ, ಮೀನುಗಾರಿಕೆ ವಿಜ್ಞಾನ ಹಾಗೂ ಹೈನುತಾಂತ್ರಿಕತೆ ಇವುಗಳಲ್ಲಿ ಬ್ಯಾಚುಲರ್ ಪದವಿಗಳನ್ನು ಪ್ರದಾನ ಮಾಡುತ್ತೇನೆ. ಎಲ್ಲ ಅಭ್ಯರ್ಥಿಗಳು ಕುಲಾಧಿಪತಿಗಳಿಗೆ ಪ್ರತಿಬಂಧಿಸಿ ಕುಳಿತುಕೊಳ್ಳಿ. ಈಗ ಕುಲಸಚಿವರು ಪದವಿ ಪಡೆಯುವ ವಿದ್ಯಾರ್ಥಿಗಳ ಪಟ್ಟಿಯನ್ನು ಕುಲಾಧಿಪತಿಗಳ ಸಹಿಗಾಗಿ ಮಂಡಿಸುವರು. ಈಗ ಇವರು ಆಹ್ವಾನಿಸುವ ಅನುಕ್ರಮತೆಯಲ್ಲಿ ವಿಜೇತರು ವೇದಿಕೆಯ ಬಲಭಾಗದಿಂದ ಮೇಲೇರಿ ಬಂದು ಕುಲಾಧಿಪತಿಗಳಿಂದ ಚಿನ್ನದ ಪದಕ, ಪ್ರಶಸ್ತಿ, ಬಹುಮಾನಗಳನ್ನು ಸ್ವೀಕರಿಸಿ ಪ್ರತಿಬಂಧಿಸಿ ವೇದಿಕೆಯ ಎಡಭಾಗದಿಂದ ನಿರ್ಗಮಿಸಬೇಕಾಗಿ ಸೂಚಿಸುತ್ತಿದ್ದೇವೆ. ಮಾನ್ಯರೇ, ನಾನು ಈಗ ವಿವಿಧ ಅಧ್ಯಯನ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಚಿನ್ನದ ಪದಕ, ಪ್ರಶಸ್ತಿ, ಬಹುಮಾನ ಮತ್ತು ಯೋಗ್ಯತಾ ಪತ್ರಗಳನ್ನು ಗಳಿಸಿರುವ ಅಭ್ಯರ್ಥಿಗಳನ್ನು ಗೌರವಪೂರ್ವಕವಾಗಿ ಹಾಜರುಪಡಿಸಲು ವರ್ಷಿಸುತ್ತೇನೆ. ಎ ಟಿ ವಿಶ್ವನಾಥ್, PhD in Agronomy, Dr. R. Narayan Kumar, PhD in Agricultural Economics. Yes, Jagannath, PhD in Agriculture. Vaidi Shadakshari, PhD in Language and Genetics. T. Venkatarama, PhD in Language and Genetics. ಇವರಿಗೆ DR ಅಂಬೇಡ್ಕರ್ ಅವರ ಚಿನ್ನದ ಪದಕ ಗಳಿಸಿರುತ್ತಾರೆ. ವೈಶಾಲಿ MG, MSc Agriculture and Genetics and Language. Dr. B. MSc Agri and Horticulture. Prakash Karanta, yes. MSc Agri and Technology. Purnima J, Agricultural Economics. ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ, ಡಾಕ್ಟರ್ MT ಪಾಟೀಲ್ ಅವರ ಚಿನ್ನದ ಪದಕ, ಸಿಲಿಟೆಕ್ ಬ್ಯಾಂಕ್ ಮಣಿಪಾಲ್ನಲ್ಲಿ ಗಳಿಸಿರುತ್ತಾರೆ. ರಮೇಶ್ ವೈದ್ಯ, MSc Agri in Agricultural Technology, ಇವರಿಗೆ ಡಾಕ್ಟರ್ ಎಂ ಕೃಷ್ಣಕರಣ ಅವರ ಪದಕ, DT ರಾವ್ ಅವರಿಗೆ ಬಹುಮಾನ ದೊರೆತಿದೆ. ಸವಿತಾ CM, MSc Agriculture Extension. Premavati G,
MSc Foods and Nutrition ಇವರಿಗೆ ಡಾಕ್ಟರ್ ಲೀಲಾ ಪರ್ಜಿಸ್ ಮೆಮೋರಿಯಲ್ ಚಿನ್ನದ ಪದಕ ಲಭಿಸಿದೆ. K.M. Nagaraj, MSc Agri in Genetics and Plant Breeding ಇವರಿಗೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಚಿನ್ನದ ಪದಕ ಲಭಿಸಿದೆ. ಕಿರಣ್ ಕುಮಾರ್ P.K. MSc Agri in Agronomy ಇವರಿಗೆ MSc in Crop Physiology ಇವರಿಗೆ ಡಾಕ್ಟರ್ K.S. ಪ್ರಸನ್ನ K.M. MSc Horticulture ಇವರಿಗೆ ಡಾಕ್ಟರ್ D.S. ಆನಂದನ್ ಪ್ರೈಸ್ ಹಾಗೂ ಡಾಕ್ಟರ್ K. ಶ್ಯಾಮಭಟ್ ಅವರ ಚಿನ್ನದ ಪದಕ ಲಭಿಸಿದೆ. ಅನಿಲ್ S. ಪಾಟೀಲ್ MSc in Veterinary Surgery ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ ಲಭಿಸಿದೆ. ರಾಜೇಶ್ MSc in Veterinary Physiology ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ ಲಭಿಸಿದೆ. ಡಾಕ್ಟರ್ B.S. MSc in Veterinary Microbiology ಇವರಿಗೆ ಡಾಕ್ಟರ್ R. ಈಶ್ವರನ್ ಅವರ ಚಿನ್ನದ ಪದಕ ಲಭಿಸಿದೆ. ಸುಶೀಲ್ ಭಟ್ಟಾಚಾರ್ಯ MSc Agricultural Microbiology ಇವರಿಗೆ ಡಾಕ್ಟರ್ ಪಾಲ್ ಅವರ ಬಹುಮಾನ ಡಾಕ್ಟರ್ G. ರಂಗಸ್ವಾಮಿ ಅವರ ಚಿನ್ನದ ಪದಕ ಲಭಿಸಿದೆ. ಹರೀಶ್ G.S. ಇವರಿಗೆ ಇಂಡೋ ಅಮೆರಿಕನ್ ಹೈಬ್ರಿಡ್ ಸ್ಟೀಕ್ ಚಿನ್ನದ ಪದಕ, ಬಾಲಕರ ನಾಯ ಗಣಪತಿ ಚಿನ್ನದ ಪದಕ ಹಾಗೂ ನ್ಯಾಷನಲ್ ಆರ್ಕಿಡ್ ಇಂಡಿಯಾ ಚಿನ್ನದ ಪದಕ ಗಳಿಸಿದೆ. ಹ್ಯಾನಿ ಕುರಿಯನ್ ಇವರಿಗೆ ಡಾಕ್ಟರ್ ಎ. ಕೃಷ್ಣಮೂರ್ತಿ ಮೆಮೋರಿಯಲ್ ಚಿನ್ನದ ಪದಕ ಗಳಿಸಿದೆ. ಚನ್ನಮಲ್ಲಿಕಾರ್ಜುನ ವಿ ಇವರಿಗೆ ಬೆಂಗಳೂರು ಮುತ್ತಯ್ಯ ರಾಮಕೃಷ್ಣ ಮೆಮೋರಿಯಲ್ ಚಿನ್ನದ ಪದಕ ಲಭಿಸಿದೆ. ಅಶೋಕ್ ಎಸ್ ಇವರಿಗೆ ಬಾಲಕನ ನಾಣ್ಯ ಗಣಪತಿ ಜ್ಞಾಪಕಾರ್ಥ ಬೆಸ್ಟ್ ಸ್ಪೋರ್ಟ್ಸ್ ಫಂಡ್ ಸ್ಕಾಲರ್ಶಿಪ್ ಬಹುಮಾನ ಲಭಿಸಿದೆ. ಇದನ್ನು ಇವರು ನಿಶಾಂತ್ ಇಲ್ಲ ಇವರೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ಬೆಸ್ಟ್ ಸ್ಪೋರ್ಟ್ಸ್ ಫಂಡ್ ಚಿನ್ನದ ಪದಕ ಸಹ ಲಭಿಸಿದೆ. ವಿಶ್ವನಾಥ್ ಅಂಗಡಿ ಇವರಿಗೆ ಶ್ರೀಮತಿ ಮತ್ತು ಶ್ರೀ M.M. ಒಡೆಯರ್ ಚಿನ್ನದ ಪದಕ ಲಭಿಸಿದೆ. ಯೋಗೀಶ S.D. ಇವರಿಗೆ ಶ್ರೀ ರಾಜೀ ಲಕ್ಷ್ಮಣಯ್ಯ ಚಿನ್ನದ ಪದಕ, D.J. ಗರುಡಾಚಾರ್ಯ ಸಂಜೀವನಿ ಬಹುಮಾನ, ಪ್ರೊಫೆಸರ್ ಟಿ. ವೆಂಕಟೇಶ್ವರ ಬಹುಮಾನ, ಮೋಹನ್ ಹೆಗ್ಡೆ ಮೆಮೋರಿಯಲ್ ಚಿನ್ನದ ಪದಕ, ಕೃಷಿ ವಿಶ್ವವಿದ್ಯಾಲಯ ನೌಕರರ ಸಂಘದ ಚಿನ್ನದ ಪದಕ ಹಾಗೂ ಶ್ರೀ ಆರ್. ಗುಂಡೂರಾವ್ ಚಿನ್ನದ ಪದಕಗಳು ಲಭಿಸಿವೆ. ಲಕ್ಷ್ಮೀದೇವಮ್ಮ ಟಿ.ಎ. ಇವರಿಗೆ ಶ್ರೀಮತಿ ಲಕ್ಷ್ಮಮ್ಮ ಶೆಟ್ಟಿ ಚಿನ್ನದ ಪದಕ ಹಾಗೂ ಶ್ರೀಮತಿ ಕೃಷ್ಣಮ್ಮ ವಿಜಯಗೌಡ ಚಿನ್ನದ ಪದಕ ರಾಷ್ಟ್ರೀಯ ಚಿನ್ನದ ಪದಕಗಳು ಲಭಿಸಿವೆ. ಯೋಜನಾ ಪತ್ರ ನೀಡಲಾಗಿರುವ ಅಭ್ಯರ್ಥಿಗಳ ಹೆಸರುಗಳು ಈ ರೀತಿ ಇವೆ. ಸತೀಶ್ ಎ. MSc Green Science and Agriculture Chemistry, ಅನಿಲ್ ಕುಮಾರ್ HR MSc Green Plant Pathology, ಶಿಲ್ಪಾ R. MSc Green Biotechnology, C.M. Natwaraj MSc Green Agriculture, ಅನಿಲ್ ಪಾನ್ ಚಕ್ರವರ್ತಿ MFSc in Fishery Microbiology, ಸಂತೋಷ್ HR MFSc in Aquaculture, ಅಶ್ವಿನ್ ರಾಯ್ MBSc in Fisheries Resource Management, ಪ್ರವೀಣ್ ಬಾಬು GM BSc Agriculture. ಗೈರುಹಾಜರಲ್ಲಿ ಪದವಿ ಪಡೆಯುತ್ತಿರುವ ಅಭ್ಯರ್ಥಿಗಳು ಗಳಿಸಿದ ಚಿನ್ನದ ಪದಕ ಬಹುಮಾನ ಯೋಗ್ಯತಾ ಪತ್ರಗಳ ಪಟ್ಟಿ ಈ ರೀತಿ ಇದೆ. ಆಲಿವ್ ಮೊಹರೆ PhD ಅನಿಮಲ್ ನ್ಯೂಟ್ರಿಷನ್ ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ, ಹರಿಯಾರ್ ಜಬ್ರು PhD in Agriculture Extension ಇವರಿಗೆ ಡಾಕ್ಟರ್ K. ಜಾರಿ ಹಾಗೂ ಡಾಕ್ಟರ್ ವಾಟಿನಾಥ್ ಅವರ ಚಿನ್ನದ ಪದಕಗಳು ಲಭಿಸಿದೆ. ಚೆನ್ನೈಗೌಡ HK MSc in Poultry Science ಇವರಿಗೆ ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ ಹಾಗೂ ಡಾಕ್ಟರ್ B.V. ರಾವ್ ವೆಂಕಟೇಶ್ವರ ಹ್ಯಾಚರೀಸ್ ಲಿಮಿಟೆಡ್ ಅವರ ಚಿನ್ನದ ಪದಕ, ಶ್ರೀ ಸಂಜೀವಪ್ಪ ಫಾರ್ಮರ್ ಸಂಜೀವ್ ನಾಯಕ್ ಎಸ್ಟೇಟ್ ಗೋಕುಲ್ ಇವರ ಚಿನ್ನದ ಪದಕಗಳು ಲಭಿಸಿವೆ. ರೂಪಶ್ರೀ A.R. MSc in Veterinary Pharmacology ಇವರಿಗೆ
ಕೃಷಿ ವಿಶ್ವವಿದ್ಯಾಲಯ ಚಿನ್ನದ ಪದಕ ಲಭಿಸಿದೆ. ಶಾಂತರಾಜು KM MFSc ಇನ್ ಇಂಡಸ್ಟ್ರಿಯಲ್ ಫಿಶರಿ ಟೆಕ್ನಾಲಜಿ ಇವರಿಗೆ ಪ್ರೊಫೆಸರ್ HP ಶೆಟ್ಟಿ ಅವರ ಚಿನ್ನದ ಪದಕ ಲಭಿಸಿದೆ. ನಿಶಾಂತ್ ಕಿಲಾರ YS BSc ಅಗ್ರಿ ಮಂಡ್ಯ ಇವರಿಗೆ ಬೆಸ್ಟ್ ಸ್ಪೋರ್ಟ್ಸ್ಮನ್ ಸ್ಕಾಲರ್ಶಿಪ್ ಅವಾರ್ಡ್ಸ್ ಲಭಿಸಿದೆ. ಬಳ್ಳಚಂದ್ರ ನಾನೇಗಣಪತಿ ಅವರ ಪದಕ ಲಭಿಸಿದೆ ಮತ್ತು ನಡಸಾರಕುಮಾರ್ ರಾಜ್ಕುಮಾರ್ ಅವರ ಚಿನ್ನದ ಪದಕ ಲಭಿಸಿದೆ. ಈಗ ಕುಲಸಚಿವರು ರಾಷ್ಟ್ರ ಮಟ್ಟದ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯ ಪ್ರಶಸ್ತಿ ವಿಜೇತರುಗಳನ್ನು ಕುಲಾಧಿಪತಿಗಳಿಗೆ ಸಾದರಪಡಿಸಿದರು. ಮಾನ್ಯರೇ, ನಾನು ಈಗ ಕೃಷಿ ಶಿಕ್ಷಣ, ಕೃಷಿ ಸಂಶೋಧನೆ ಹಾಗೂ ಕೃಷಿ ವಿಸ್ತರಣಾ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿ ಪ್ರಶಸ್ತಿಗೆ ಪಾತ್ರರಾಗಿರುವ ತಜ್ಞರ ಹೆಸರುಗಳನ್ನು ಹಾಜರುಪಡಿಸುತ್ತಿದ್ದೇನೆ. ಈ ಸಾಲಿನ ಡಾಕ್ಟರ್ MH ಮರಿಗೌಡ ಹಾರ್ಟಿಕಲ್ಚರಿಸ್ಟ್ ರಾಷ್ಟ್ರೀಯ ಪ್ರಶಸ್ತಿಯು ಡಾಕ್ಟರ್ KV ಪೀಟರ್ ಸಂಶೋಧನಾ ನಿರ್ದೇಶಕರು, ಕೇರಳ ಕೃಷಿ ವಿಶ್ವವಿದ್ಯಾನಿಲಯ ತ್ರಿಶೂರ್ ಇವರಿಗೆ ಲಭಿಸಿದೆ. ಇವರ ಪರಿಚಯವನ್ನು ಕೃಷಿ ವಿಶ್ವವಿದ್ಯಾಲಯದ ಮಾನ್ಯ ಸಂಶೋಧನಾ ನಿರ್ದೇಶಕರು ಮಾಡಿಕೊಳ್ಳಲಿದ್ದಾರೆ. The KV Peter is Director of Research, Kerala Agricultural University, Kerala. He has been specialized in vegetable breeding, biometric genetics. His major research interests has been on germplasm production, genetic improvement, and growth fitness in vegetable spaces. The hybrid regard reported by Dr. Peter has led to a development of hybrids in tomato, chilies, brinjal. In his leadership, 18 new varieties of vegetable crops have been released, which are grown over a large area in different parts of the country. As director, Indian Institute of Spice Research, Calicut, Dr. Peter is responsible for the world's largest collections of black pepper, cardamom, ginger, turmeric, and greasewood. His coordination research approach at this center during 92-96 resulted in getting 17 national awards and recognition in the center. Dr. Peter's 7 research notes published in the current Science during 73-74 of the first basic paper published in the country on an issue use of computers in biomedical genetics are still widely referred to. He is a fellow of National Academy of Science, Allahabad, and National Academy of Agricultural Science, New Delhi. He has guided several doctoral students. He has studied 115 articles, 12 books, and bulletins. The mechanism of outstanding contributions made in developing vegetable crops and spices. The Union Agricultural Research of Bangalore is pleased to confer on Dr. KV Peter that MH Marigouda National Award for the year 2000. Now, I request the Chancellor to present our citation to Dr. KV Peter. ಉತ್ತಮ ಸಂಶೋಧನಾ ಪ್ರಸಿದ್ಧಿಗೆ ಅರ್ಹರಾದ ವಿಜ್ಞಾನಿಗಳಾದ ರಾಯಪ್ಪ ರಾಮಪ್ಪ ಹಂಸನಾಳ್ ಇವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ಗೋಲಿಕೆಯ ಸಂವರ್ಧಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಧರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ 1974ರಲ್ಲಿ ಕೃಷಿ ಪದವಿಯನ್ನು, 1971ರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮತ್ತು 1981ರಲ್ಲಿ ಸಸ್ಯ ತಳಿವರ್ಧನೆ ಹಾಗೂ ವಂಶಾಭಿವೃದ್ಧಿ ವಿಭಾಗದ ಅಭ್ಯರ್ಥಿ ಪದವಿಯನ್ನು ಗಳಿಸುತ್ತಾರೆ. ಅವರು 1976ರಲ್ಲಿ ಕೃಷಿ ವಿಶ್ವ ಅಭಿವೃದ್ಧಿ ಪತ್ರದಲ್ಲಿ ಹಿರಿಯ ಗೋಲಿಕೆ ಅಭಿವೃದ್ಧಿ ಸಂವರ್ಧಕರಾಗಿ ಸೇರಿಸಿದ್ದಾರೆ. ಡಾಕ್ಟರ್ ಅವರು 1990ರಿಂದ 1999ರವರೆಗೆ ಮೆಕ್ಸಿಕೋದಲ್ಲಿರುವ ಅಂತಾರಾಷ್ಟ್ರೀಯ ಗೋಧಿ ಮತ್ತು ಮುಸ್ಲಿಂಗಳ ಅಭಿವೃದ್ಧಿ ಕೇಂದ್ರದಲ್ಲಿ ಸಂದರ್ಶನ ವಿಜ್ಞಾನಿಯಾಗಿ ಸೇರಿಸಿರುತ್ತಾರೆ. ಶ್ರೀಧರು 100ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಪ್ರಕಟಿಸುತ್ತಾರೆ ಹಾಗೂ ಗೋತಳಿ ಬಗ್ಗೆ 2 ಸ್ವತಂತ್ರ ಕಿರುಹೊತ್ತುಗಳನ್ನು ಸಲ್ಲಿಸುತ್ತಾರೆ. ಇವರು ಅಭಿವೃದ್ಧಿಪಡಿಸಿರುವ ಗೋತಳಿಗಳು ಉತ್ತಮ ಗುಣಮಟ್ಟದ, ಅಧಿಕ ಇಳುವರಿಯ, ರೋಗ ನಿರೋಧಕ ಶಕ್ತಿಯುಳ್ಳ, ವಿಫಲ ತಾಪವನ್ನು ತಡೆಯುವ ಹಾಗೂ ವಿವಿಧ ಆಹಾರ ಪದಾರ್ಥಗಳನ್ನು ತಯಾರಿಸಲು ಬೇಕಾದ ಯೋಗಿಗಳನ್ನು ಹೊಂದಿವೆ. ಅವುಗಳಲ್ಲಿ ಪ್ರಪಂಚದ ಪ್ರಥಮ 2 ಇಂಟರ್ಡೈಕ್ರೋಮ್ ಗೋಧಿ ತಳಿಗಳಾದ DDK 1001 ಮತ್ತು DDK 1009 ಅತ್ಯುತ್ತಮ ಗುಣಮಟ್ಟದಾಗಿರುತ್ತವೆ ಹಾಗೂ 2 ಪ್ರಯತ್ನಗಳಾದ DWR-102 ಮತ್ತು DWR-95 ತಳಿಗಳು ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಉತ್ತರ ರಾಜ್ಯಗಳಲ್ಲಿ ಜನಪ್ರಿಯವಾಗಿದ್ದು ಗೋಧಿ ಬೆಳೆ ರೈತರ ಆರ್ಥಿಕ ಸುಧಾರಣೆಗೆ ಅನುವು ಮಾಡಿಕೊಟ್ಟಿದೆ. ಡಾಕ್ಟರ್ ಸತ್ಯನಾರಾಯಣ ಅವರ ಮೇಲ್ಕಂಡ ಗಣನೀಯ ಕೊಡುಗೆಯನ್ನು ಗುರುತಿಸಿ ಅವರಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು 1999ನೇ ಇಸ್ವಿಯ ನಾಗಮ್ಮ ದತ್ತಾತ್ರೇಯ ದೇಸಾಯಿ ಪ್ರಶಸ್ತಿಯನ್ನು ರಚಿಸಿದೆ.
ಮಾನ್ಯ ಉಪಾಧ್ಯಕ್ಷರು ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕೆಂದು ಆಶಿಸುತ್ತೇನೆ. ಕೃಷಿ ಕಾಲೇಜು ಮಂಡ್ಯ ಇವರಿಗೆ ಲಭಿಸಿದೆ. ಹಾಗೂ ಡಾಕ್ಟರ್ ಕೆ.ವಿ. ಉಮೇಶ್, ಸಹ ಪ್ರಾಧ್ಯಾಪಕರು, ಕೃಷಿ ಶಾಸ್ತ್ರ ವಿಭಾಗ, ರೇಷ್ಮೆ ಕೃಷಿ ಕಾಲೇಜು, ಚಿಂತಾಮಣಿ ಇವರುಗಳಿಗೆ ಲಭಿಸಿದೆ. ಅದೇ ರೀತಿ 1999-2000 ಸಾಲಿನ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗಳು ಡಾಕ್ಟರ್ ಕೆ.ಜಿ. ಉಮೇಶ್, ಸಹಾಯಕ ಪ್ರಾಧ್ಯಾಪಕರು, ಕ್ಲಿನಿಕಲ್ ಮೆಡಿಸಿನ್ ವೆಟರ್ನರಿ ಕಾಲೇಜು ಇವರಿಗೆ ಲಭಿಸಿದೆ. ಹಾಗೂ ಡಾಕ್ಟರ್ ಬಿ.ಎ. ಶ್ಯಾಮಸುಂದರ್, ಸಹ ಪ್ರಾಧ್ಯಾಪಕರು, ಫಿಶ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಇವರಿಗೆ ಲಭಿಸಿದೆ. ಇವರ ಪರಿಚಯವನ್ನು ಮಾನ್ಯ ಡೀನ್ರವರು ಮಾಡಿಕೊಡಲಿದ್ದಾರೆ. ಶ್ರೀಯುತ ಡಾಕ್ಟರ್ ಡಿ ರಾಜಗೋಪಾಲ್ ಅವರು ಬೆಂಗಳೂರು ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಚನ್ನಾದೇವಿ ಅಗ್ರಹಾರದಲ್ಲಿ 1944ರಲ್ಲಿ ಜನಿಸಿದರು. ಶ್ರೀಯುತರು 1967ರಲ್ಲಿ ಕೃಷಿ ಪದವಿ ಪಡೆದು ನಂತರ ಸ್ನಾತಕೋತ್ತರ ಹಾಗೂ ಕೀಟಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಕಳೆದ 32 ವರ್ಷಗಳ ಸೇವಾವಧಿಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿರುವ ಶ್ರೀಯುತರು ಪ್ರಸ್ತುತ ಮಂಡ್ಯ ಕೃಷಿ ಮಹಾವಿದ್ಯಾಲಯದ ಶಿಕ್ಷಣ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ಕೃಷಿ ವಿಜ್ಞಾನದ ಕೀಟಶಾಸ್ತ್ರದಲ್ಲಿ ವಿಶೇಷ ಪರಿಣತಿ ಹೊಂದಿದ್ದು ವಿಶ್ವಸಂಸ್ಥೆ ಅಭಿವೃದ್ಧಿ ಯೋಜನೆ ಆಶಯದಲ್ಲಿ ಇಂಗ್ಲೆಂಡ್ ಮತ್ತು ನೈಜೀರಿಯಾ ರಾಷ್ಟ್ರಗಳಲ್ಲಿ ಸ್ನಾತಕೋತ್ತರ ಸಂಶೋಧನೆಯಲ್ಲಿ ಉನ್ನತ ತರಬೇತಿಯನ್ನು ಪಡೆದಿರುತ್ತಾರೆ. ಶ್ರೀಯುತರ ಕೆಲಸ ಕಾರ್ಯಗಳಿಗೆ ಹಲವಾರು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಲಭಿಸಿವೆ. ಅವರಿಗೆ ಡಾಕ್ಟರೇಟ್ ಪದವಿಯ ಸಂಶೋಧನೆಗೆ ಜವಾಹರಲಾಲ್ ನೆಹರು ಪ್ರಶಸ್ತಿ ಕೂಡ ದೊರೆತಿದೆ. ಶ್ರೀಯುತರ ಮಾರ್ಗದರ್ಶನದಲ್ಲಿ 10 ವಿದ್ಯಾರ್ಥಿಗಳು ಮಾಸ್ಟರ್ ಪದವಿ, 10 ವಿದ್ಯಾರ್ಥಿಗಳು ಡಾಕ್ಟರೇಟ್ ಪದವಿ ಪಡೆದಿರುತ್ತಾರೆ. ಇವರ ಮಾರ್ಗದರ್ಶನದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ವಿದ್ಯಾರ್ಥಿಯ ಸಂಶೋಧನೆಗೆ 1990ರಲ್ಲಿ ಪರಿಶಿಷ್ಟ ಜವಾಹರಲಾಲ್ ನೆಹರು ಪ್ರಶಸ್ತಿ ದೊರಕಿದೆ. ಡಾಕ್ಟರ್ ರಾಜಗೋಪಾಲ್ ರವರು ಶಿಕ್ಷಣ, ಸಂಶೋಧನೆ ಹಾಗೂ ವಿಸ್ತರಣಾ ಕ್ಷೇತ್ರಗಳಲ್ಲಿ ಸಲ್ಲಿಸುತ್ತಿರುವ ಸೇವೆಯನ್ನು ಪರಿಗಣಿಸಿ ಕೃಷಿ ವಿಶ್ವವಿದ್ಯಾನಿಲಯವು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ 1998-99ನೇ ಸಾಲಿನ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಲು ಹರ್ಷಿಸುತ್ತದೆ. ಮಾನ್ಯ ಕುಲಾಧಿಪತಿಗಳು ಪ್ರಶಸ್ತಿಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗ್ರಾಮದ ರೈತ ಕುಟುಂಬವೊಂದರಲ್ಲಿ ಜನಿಸಿದರು. 1984ರಲ್ಲಿ ಕೃಷಿ ಪದವಿ ಪಡೆದ ಶ್ರೀಯುತರು ನಂತರ ಕೃಷಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಡಾಕ್ಟರೇಟ್ ಪದವಿಯನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಪಡೆದರು. ಶ್ರೀ ಉಮೇಶ್ ರವರ ಸ್ನಾತಕೋತ್ತರ ಪದವಿಯ ಸಂಶೋಧನೆಗೆ 1990ರಲ್ಲಿ ಪ್ರತಿಷ್ಠಿತ ಜವಾಹರಲಾಲ್ ನೆಹರು ರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ. ಇವರು ಪ್ರಸ್ತುತ ಚಿಂತಾಮಣಿಯ ರೇಷ್ಮೆ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರು ವಿದ್ಯಾರ್ಥಿಗಳ ಸಾಹಿತ್ಯ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಉತ್ತೇಜನ ನೀಡುತ್ತಿದ್ದಾರೆ. ಇದುವರೆಗೂ 17 ಸಂಶೋಧನಾ ಲೇಖನಗಳನ್ನು, 7 ವಿಚಾರ ಸಂಕಿರಣ ಕಾರ್ಯಾಗಾರ ಲೇಖನಗಳನ್ನು, 2 ಸಂಶೋಧನಾ ಟಿಪ್ಪಣಿಗಳನ್ನು ಹಾಗೂ 12 ಜನಪ್ರಿಯ ವಿಜ್ಞಾನ ಹಾಗೂ ವಿಸ್ತರಣಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಡಾಕ್ಟರ್ ಕೆ.ಬಿ. ಉಮೇಶ್ ಅವರ ಶಿಕ್ಷಣ ಹಾಗೂ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಲ್ಲಿಸುತ್ತಿರುವ ಸೇವೆಯನ್ನು ಪರಿಗಣಿಸಿ ಕೃಷಿ ವಿಶ್ವವಿದ್ಯಾನಿಲಯವು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ 1998-99ನೇ ಸಾಲಿನ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಲು ಹರ್ಷಿಸುತ್ತದೆ. ಮಾನ್ಯ ಕುಲಾಧಿಪತಿಗಳು ಇವರಿಗೆ ಪ್ರಶಸ್ತಿಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ ಕೆ. ಉಮೇಶ್ ಅವರು ದಿವಂಗತ ಗಣೇಶ ಮತ್ತು ಶ್ರೀಮತಿ ಬಯಮ್ಮ ದಂಪತಿಗಳ ಕೊನೆಯ ಪುತ್ರನಾಗಿ 1962ರ ಜುಲೈ 20ನೇ ತಾರೀಕು ಜಕ್ಕೂರಿನಲ್ಲಿ ಜನಿಸಿದರು. ಶ್ರೀಯುತರು ತಮ್ಮ BVSc ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಿಂದ ಉನ್ನತ ಶ್ರೇಣಿಯಲ್ಲಿ ಪಡೆದಿರುತ್ತಾರೆ. 2ನೇ ಸ್ನಾತಕೋತ್ತರ ಪದವಿಯನ್ನು 1995ರಲ್ಲಿ ಇಂಗ್ಲೆಂಡಿನಲ್ಲಿ
ಸರ್ರೆ ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದಾರೆ. ಪಶು ವೈದ್ಯಕೀಯ ಕಾಲೇಜಿನಲ್ಲಿ 1987ರಿಂದ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಉಮೇಶ್ ಅವರು ರೋಗ ನಿರೋಧಕ ಶಕ್ತಿ ಮತ್ತು ಅಲರ್ಜಿಯ ವಿಷಯಗಳಲ್ಲಿ ಸಂಶೋಧನೆ ತೊಡಗಿದ್ದಾರೆ. ತಮ್ಮ 1 ದಶಕದ ಸೇವಾವಧಿಯೊಳಗೆ 50ಕ್ಕೂ ಮೇಲ್ಪಟ್ಟು ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಶ್ರೀಯುತರು ನಿರ್ದೇಶನದಲ್ಲಿ ಪದವಿ ಪಡೆದು ಹಲವಾರು ವಿದ್ಯಾರ್ಥಿಗಳು ಭಾರತದಲ್ಲಿ ಮತ್ತು ಹೊರದೇಶಗಳಲ್ಲಿ ಉತ್ತಮ ಮಟ್ಟದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಡಾಕ್ಟರ್ ಕೆ.ಜಿ. ಉಮೇಶ್ ಅವರ ಸೇವೆಯನ್ನು ಮತ್ತು ಕೊಡುಗೆಯನ್ನು ಗುರುತಿಸಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ 1999-2000 ಸಾಲಿನ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಲು ಹರ್ಷಿಸುತ್ತದೆ. ಮಾನ್ಯ ಕುಲಾಧಿಪತಿಗಳು ಅವರಿಗೆ ಪ್ರಶಸ್ತಿಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅವರು 1953ರಲ್ಲಿ ಮೈಸೂರಿನಲ್ಲಿ ಜನಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಯಾದ ಶ್ರೀಯುತರು ಮಂಗಳೂರಿನ ಮತ್ಸ್ಯ ಮಹಾವಿದ್ಯಾಲಯದಿಂದ 1976ರಲ್ಲಿ BFSc ಪದವಿ ಮತ್ತು 1979ರಲ್ಲಿ MFSc ಪದವಿಯನ್ನು ಪಡೆದರು. 1978ರಲ್ಲಿ ಮಂಗಳೂರಿನ ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಂಶೋಧಕ ಸಹಾಯಕರಾಗಿ ಸೇವೆಯನ್ನು ಪ್ರಾರಂಭಿಸಿದ ಶ್ರೀಯುತ ಶ್ಯಾಮ್ ಸುಂದರ್ ಅವರು ಮೈಸೂರಿನ CFTRIನಿಂದ 1991ರಲ್ಲಿ ಆಹಾರ ವಿಜ್ಞಾನದಲ್ಲಿ PhD ಪದವಿಯನ್ನು ಪಡೆದರು. ಶ್ರೀಯುತರು ಪೋಸ್ಟ್ ಡಾಕ್ಟರಲ್ ಫೆಲೋ ಆಗಿ ತಾರೆ ಸಂಶೋಧನಾ ಕೇಂದ್ರದಲ್ಲಿ ಮತ್ತು ಸರ್ರೆ ವಿಶ್ವವಿದ್ಯಾನಿಲಯದಲ್ಲಿ ಹೆಚ್ಚಿನ ತರಬೇತಿಯನ್ನು ಪಡೆದಿದ್ದಾರೆ. 17 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಮೀನಿನ ಸಂಸ್ಕರಣಾ ವಿಧಾನಗಳು ಮತ್ತು ಸಸಾರಜನಕ ರಸಾಯನಶಾಸ್ತ್ರದ ವಿಷಯಗಳನ್ನು ಬೋಧಿಸಿ ವಿದ್ಯಾರ್ಥಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಶ್ರೀಯುತ ಶ್ಯಾಮ್ ಸುಂದರ್ ಅವರು ಅಂತಾರಾಷ್ಟ್ರೀಯ ವಿಜ್ಞಾನ ಸಂಸ್ಥೆ ಸ್ವೀಡನ್ ಮತ್ತು ಯುರೋಪಿನ ಸಮುದಾಯ ಬ್ರೂಸೆಲ್ಸ್ನಿಂದ ಧನಸಹಾಯ ಪಡೆದು ಹಲವು ಸಂಶೋಧನಾ ಯೋಜನೆಗಳಲ್ಲಿ ಮುಖ್ಯ ಸಂಶೋಧಕರಾಗಿ ಕಾರ್ಯನಿರ್ವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದ್ದಾರೆ. ಕೆಲವು ಕಡಿಮೆ ಬೆಲೆ ಮೀನಿನಿಂದ ಅತಿ ಉತ್ತಮ ಪದಾರ್ಥಗಳನ್ನು ತಯಾರಿಸುವ ಹೊಸ ವಿಧಾನಗಳನ್ನು ಪರಿಶೀಲಿಸಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ 3 ವಿದ್ಯಾರ್ಥಿಗಳು ಸ್ನಾತಕೋತ್ತರ ಹಾಗೂ 3 ವಿದ್ಯಾರ್ಥಿಗಳು PhD ಪದವಿಯನ್ನು ಪಡೆದಿರುತ್ತಾರೆ. ಮತ್ಸ್ಯ ವಿಜ್ಞಾನ ಬೋಧನಾ ಕೇಂದ್ರದಲ್ಲಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಡಾಕ್ಟರ್ ಶ್ಯಾಮ್ ಸುಂದರ್ ಅವರಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ 1999-2000 ಸಾಲಿನ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಲು ಹರ್ಷಿಸುತ್ತದೆ. ಮಾನ್ಯ ಕುಲಾಧಿಪತಿಗಳು ಪ್ರಶಸ್ತಿಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅತ್ಯುತ್ತಮ ಕೃಷಿ ವಿಸ್ತರಣಾ ಕಾರ್ಯಕರ್ತರ ಪ್ರಶಸ್ತಿಯು ಮಿಸ್ಟರ್ B.P. ಶಶಿಕಾಂತ್, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಸಂಶೋಧನಾ ಕೇಂದ್ರ, ನಾಗೇನಹಳ್ಳಿ ಇವರಿಗೆ ಲಭಿಸಿದೆ. ಇವರ ಕಿರುಪರಿಚಯವನ್ನು ಮಾನ್ಯ ವಿಸ್ತರಣಾ ನಿರ್ದೇಶಕರು ಮಾಡಿಕೊಡಲಿದ್ದಾರೆ. ಮಾನ್ಯರೇ, ಶ್ರೀ B.P. ಶಶಿಕಾಂತ್ ಅವರು ಶಿಕ್ಷಕ ಕುಟುಂಬದಲ್ಲಿ 1949ರಲ್ಲಿ ಜನಿಸಿದರು. ಇವರು 1977ರಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ BSc ಕೃಷಿ ಪದವಿಯನ್ನು ಪಡೆದಿರುತ್ತಾರೆ. ಶ್ರೀಯುತರು 1978ರಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸೇವೆಗೆ ಸೇರಿ ಮಂಡ್ಯದ ವಿಸ್ತರಣಾ ಶಿಕ್ಷಣ ಘಟಕದ ನಾಗಮಂಗಲ ತಾಲೂಕಿನಲ್ಲಿ ವಿಸ್ತರಣಾ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸಿ 1992ರಿಂದ ವಿಸ್ತರಣಾ ಸಹ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ರೈತರ ಜಮೀನುಗಳಲ್ಲಿ ಕ್ಷೇತ್ರ ಪ್ರಯೋಗಗಳು, ಪ್ರಥಮ ಹಂತದ ಪ್ರಾತ್ಯಕ್ಷಿಕೆಗಳು, ಎಣ್ಣೆಕಾಳು ಮತ್ತು ದ್ವಿದಳ ಧಾನ್ಯ ಬೆಳೆಗಳ ಮುಂಚೂಣಿ ಪ್ರಾತ್ಯಕ್ಷಿಕೆಗಳು, ಕ್ಷೇತ್ರ ಪ್ರಾತ್ಯಕ್ಷಿಕೆಗಳು, ಸಮಗ್ರ ಹಿಡುವಳಿ ಪ್ರಾತ್ಯಕ್ಷಿಕೆಗಳು ಪರಿಣಾಮಕಾರಿಯಾಗಿ ಏರ್ಪಡಿಸಿ ತನ್ಮೂಲಕ ಆಧುನಿಕ ಕೃಷಿಯ ಹೊಸ ಸಂದೇಶಗಳನ್ನು ಹಾಗೂ ತಂತ್ರಜ್ಞಾನಗಳನ್ನು ರೈತ ಸಮೂಹಕ್ಕೆ ಪ್ರಸಾರವಾಗಲು ಪರಿಶ್ರಮ ವಹಿಸಿದ್ದಾರೆ. ಅಲ್ಲದೆ ಇವರು ತಾಂತ್ರಿಕ ಮಾರ್ಗದರ್ಶನ ಪಡೆದ ನಾಗಮಂಗಲ ತಾಲೂಕಿನ ರೈತರು ಕೃಷಿಯಲ್ಲಿ ಆರ್ಥಿಕ ಸುಧಾರಣೆಯಿಂದ ಸಾಮಾಜಿಕ ಬದಲಾವಣೆಯನ್ನು ಹೊಂದಿ ಕೃಷಿ ವಿಶ್ವವಿದ್ಯಾಲಯದ ಬಗ್ಗೆ ಸದ್ಭಾವನೆ ಹಾಗೂ ಅಭಿಮಾನವನ್ನು ಬೆಳೆಸಿಕೊಂಡಿದ್ದಾರೆ. ಶ್ರೀ ಶಶಿಕಾಂತ್ರವರ ಉತ್ತಮ ಸೇವೆಯನ್ನು ಗುರುತಿಸಿ ನಾಗಮಂಗಲದ ರೋಟರಿ ಸಂಸ್ಥೆಯು 1982ರಲ್ಲಿ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿಯನ್ನು ಮತ್ತು ಭಾರತೀಯ ವಿಸ್ತರಣಾ ಶಿಕ್ಷಣ ಸಂಘವು 1992ರಲ್ಲಿ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ವಿಸ್ತರಣಾ ಕ್ಷೇತ್ರದಲ್ಲಿ ಶ್ರೀ B.P. ಶಶಿಕಾಂತ್ರವರು ಸಲ್ಲಿಸಿರುವ
ಸೇವೆಯನ್ನು ಗುರುತಿಸಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯವು 2000 ಸಾಲಿನ ಜುವಾರಿ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅತ್ಯುತ್ತಮ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿಯನ್ನು ನೀಡಲು ಹರ್ಷಿಸುತ್ತದೆ. ಈ ಪ್ರಶಸ್ತಿಯು 10,000 ರೂಪಾಯಿಗಳ ನಗದು, ಸನ್ಮಾನ ಪತ್ರ ಹಾಗೂ ನೆನಪಿನ ಕಾಣಿಕೆಗಳನ್ನು ಒಳಗೊಂಡಿದೆ. ಇವರಿಗೆ ಸನ್ಮಾನ್ಯ ಕುಲಾಧಿಪತಿಗಳು ಪ್ರಶಸ್ತಿ ಪ್ರದಾನ ಮಾಡಬೇಕೆಂದು ಕೋರುತ್ತೇನೆ. I request the chief guest of today, Dr. Amrita Patel, Chairperson, National Dairy Development Board, Anand, Gujarat, to address the convocation. Excellencies, Governor of Karnataka and Chancellor of the University, Srimati Rama Devi, Honorable Minister for Agriculture, Shri Jayachandra, Vice Chancellor, Dr. Visayan, members of the Board of Regents, members of the faculty, graduating students, ladies and gentlemen. I feel privileged to have been invited to deliver the university's 34th convocation address. It is also a pleasure to renew my acquaintance and continue my discussions with the members of your Board of Regents who visited our headquarters at Anand last year. It was a dialogue that I enjoyed and hope to continue. Convocations are an occasion when young men and women leave the portals of their university to go out into the world and make a livelihood for themselves. And we hope to serve their country in the professional calling they have chosen. It is for this reason that I would like especially to speak to those of you who are graduating today. You face a daunting challenge. At no time since our country gained independence has the world changed rapidly and changing forward. Unprecedented challenges confront all of us. Those of us involved in agriculture, more globalization, globalization, privatization, and the market-driven model represent a major galvanization. We record on all our initiatives, language, flexibility, and determination. And not very in the national context. We must look very long on practices. We must rapidly learn new technical skills that are required for the pursuit and practice of our professions. No longer can we simply follow the tried and tested paths of our forerunners. In the new global context, we must critically reassess the relevance of the practices our earlier generations have followed. The examinations you have taken today may have similar questions as they did a generation ago, but the answers today are different. We may be in Bangalore, in the heart of Deccan India, but we are quite suddenly and directly confronted by compelling and competitive global forces over which we will have no control. These forces will in overwhelming measure determine the relevance and direction in which all our efforts must proceed. We can no longer repose comfortably in our own national backyard, content in the belief that our independence allows us to progress in directions of our own choosing. Today, a wide range of world economic forces are at work. Only within this context can we determine the courses of action that will sustain us in virtually all aspects of our daily lives. There is today the very real prospect that the rich traditional patterns of our existence will be swept
dustbin of history, leaving us exposed to a new, all-encompassing colonialization. It is a form of colonialization that occupies not the land, but the minds of the colonialized. We see it sweeping across the face of the world, forcibly engulfing its victims, and progressively eroding and destroying much that we, especially in what is described as the third world, have hitherto held sacrosanct: our traditions, economic, cultural, and social. Unless we wake up to this all-pervading threat, unless we retain some degree of independence to choose a path suited to our own unique circumstances, we will, as we have already begun to, compelled to bow to the dictates of multinationals who will determine the subservient role we wish us to perform. In few realms of our national life exist more evidence than in culture. In the very food we eat, the grain, vegetables, the fruit, land. All of these will soon be returned by world market forces which are increasingly controlling. The forces of the world market face the way and the seats of power concentrated in the northwest hemisphere, aided and vetted by the new technology which allows for and control. These overwhelmings should not be taken by this shape of things is already more than it is on the shoulders of those of you who likely are passing out. It is you who must create the independent technology, building institutions, determine and shape the great public opinion, frame, state, and national policy that will ensure universal